ನಮಸ್ತೆ ರೈತ ಬಾಂಧವರೇ. ನಾವು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹಲವಾಗಲು ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ಸುಮಾರು 5 ವರ್ಷದಿಂದ ನಮ್ಮ ರೈತರು ತೋಟಗಾರಿಕೆ ಬೆಳೆನಲ್ಲಿ ಯಶಸ್ವಿಯಾಗಿ ತೋಟ ನಿರ್ವಹಣೆ ಮಾಡಿರ್ತಕ್ಕಂಥವ್ರು, ಉತ್ತಮವಾಗಿರ್ತಕ್ಕಂಥ ಇಳುವರಿ ತಗೊಂತಕ್ಕಂಥ ಒಬ್ಬ ರೈತರು. ನಮಸ್ಕಾರ. ಒಟ್ಟು ನಿಮ್ಮದು ನಿಮ್ಮ ಮಾವರದು ಎಷ್ಟು ಎಕರೆ ಅಡಿಕೆ ತೋಟ? ಅದೆಲ್ಲ ಸರ್ 6 ಎಕರೆ ಸರ್. ಇದು 1.5 ಎಕರೆ ಫಸಲಿಗೆ ಬಂದಿರೋದು 4 ಎಕರೆ. 4.5 ಎಕರೆ ಅಲ್ಲ, ಒಂದೊಂದು 5 ವರ್ಷದ್ದು, ಇದೊಂದು 9 ವರ್ಷದ್ದು. ಬಟ್ 9 ವರ್ಷದ ತೋಟ ಇಲ್ಲಿ ಸುಮಾರು 15-20 ವರ್ಷದ ತೋಟಗಳು ಥರ ಇಳುವರಿ ಬರ್ತೈತಿ, ಹೌದಲ್ಲ? ಹಾಂ. ನಿಮ್ಮ ಹೆಸರು? ಏನು ಕೆಲಸ ಮಾಡ್ತೀರಿ? ಏನು ಕೆಲಸ ಮಾಡ್ತೀರಿ? ಬಾಷ್ ಕಂಪ್ನಿಯಲ್ಲಿ ಜಾಬ್ ಮಾಡ್ತೀರಿ, ಬೆಂಗಳೂರಲ್ಲಿ. ನಿಮ್ಮ ಹೆಸರು? ನಿಮ್ದು ಎಷ್ಟು ಎಕರೆ? ಶೇಖರಣರ ಮಗ ಅಲ್ಲ? 2 ಎಕರೆ ಇದೆ. 2 ಎಕರೆ ತೋಟ ಅಲ್ಲ? ಎಷ್ಟು ವರ್ಷದ ಗಿಡ? 4 ಇದೆ. ಇದು 9. ಅವರೊಂದು ಸೂಕ್ಷ್ಮವಾಗಿ ಹೇಳ್ತಿದ್ರೇನು ವಿಚಾರಗಳನ್ನ? ಇದು ಎಷ್ಟು ಕ್ವಿಂಟಲ್ ಆಕತಿ ಅಂದ್ರಿ? 18 ಅಲ್ಲಲ್ಲ, ಒಟ್ಟಾರೆ ಇದು ಹಸಿ ಅಡಿಕೆ 16 ಅಲ್ಲ, 16 ಅಂದರೆ ಒಣ ಅಡಿಕೆ ಆಕತಿ. ಸುಮಾರು ಇದನ್ನು ಅನಲೈಸ್ ಮಾಡಿರೋದು ಈ ಯಾರು ಕೇಣಿ ಕೇಳ್ತಕ್ಕಂಥವ್ರು, ಜನರಲೈಸ್ ಅಕ್ಕಪಕ್ಕದ ತೋಟದವ್ರು ಮಾತಾಡ್ತಕ್ಕಂಥದ್ದು ಒಂದು 130 ಕ್ವಿಂಟಲ್ ಮೇಲೆ ಕತಿ ಅನ್ನೋ ವಿಚಾರ, ಹೌದಲ್ಲ? ಒಂದು 130 ಕ್ವಿಂಟಲ್ ಸರಿನಾ ಅಂಜನಪ್ಪ ರೀ? ಇನ್ನು ವರ್ಷನ ಒಂದು 120 ಕ್ವಿಂಟಲ್ ಮೇಲೆ ಆಗಿತ್ತು. ಈ ಸಲ ಒಂದು 10-15 ಕ್ವಿಂಟಲ್ ಜಾಸ್ತಿ ಆಕೈತಿ ಅಂತ ನಿಮ್ಮ ಸ್ನೇಹಿತರೆ ಬಂದು ಇಲ್ಲಿ ವಿಚಾರ ಮಾಡಿದ್ದಾರೆ, ಹೌದಲ್ಲ? ಅವ್ರು ಹೇಳಿದ್ರೆ 150 ಕ್ವಿಂಟಲ್ಲು ಬೇಡ, ಮಿನಿಮಮ್ ಆದರೂ ಒಂದು 130, ಒಂದು 700, ಎಷ್ಟು 720 ಗಿಡ ಐತಲ್ಲ? 750 ಗಿಡ. 750 ಗಿಡಕ್ಕೆ ಒಂದು 130 ಕ್ವಿಂಟಲ್ ಮೇಲೆ ದಾಟ್ತತಿ ಅಂತ ನಮ್ಮ ವಿಚಾರನೂ ಕೂಡ. ಒಂದು 18-20 ವರ್ಷದ ತೋಟ ಲೆವೆಲ್ಗೆ ಇದು 9 ವರ್ಷದ ತೋಟ, ಆ ಥರ ಫಸಲು ಕೊಡ್ತೈತಿ. ಇದ್ರಾಗೇನೋ ಐಡಿಯಾ ಇಲ್ಲ, ಗೊತ್ತದ? ಈ ಥರ ಮ್ಯಾನೇಜ್ ಮಾಡಬೇಕು ಅಂತ ಈ ತೋಟ ನೋಡ ಕರ್ಕೊಂಬೋದು ನಿಮ್ಮನ್ನು, ಸರಿನಪ್ಪ? ಥ್ಯಾಂಕ್ಸ್. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ 9972699813. ಮಹಾದೇವಪ್ಪ, ಸಾವಯವ ಕೃಷಿ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದ ಮನೆ ಕೃಷಿ ಮಾಹಿತಿ ಮತ್ತು ಪರಿಕರ ಮಾರಾಟ ಕೇಂದ್ರದಲ್ಲಿ ಸಂಪರ್ಕಿಸಿ. ಇನ್ನೊಂದು ನಂಬರ್ ಹೇಳಿ ಸರ್. 9945774346. ಇಲ್ಲ ನಿಮಿಷ ಕೊಡಿ ಸರ್. ರೈತ ಬಾಂಧವರೇ, ಇಲ್ಲಿ ಗಮನಿಸ್ಬೋದು ಈ ಫಸಲು ಯಾಕೆ ಚೆನ್ನಾಗಿ ಬರ್ತೈತಿ ಅನ್ನೋದಕ್ಕೆ. 9 ವರ್ಷದ ಗಿಡ ಆದರೂ ಕೂಡ ಮೋರ್ ದ್ಯಾನ್ 70% ನಾವು ಇಲ್ಲಿ ನೋಡೋದು ಉತ್ತಮವಾಗಿರ್ತಕ್ಕಂಥ ಗೊನೆಗಳು. ಸ್ಲರಿ ಮಾಡ್ತಾರೆ, ಜೈವಿಕ ಗೊಬ್ಬರ ಕೊಡ್ತಾರೆ, ಯಾವುದೇ ರಾಸಾಯನಿಕ ಗೊಬ್ಬರ ಇದು ಸುಳಿದಾಡಲ್ಲ. ಈ ಟೆಂಪ್ರೇಚರಲ್ಲೂ ಕೂಡ ಈ ಥರ ಈ ತೋಟ ಇದೆ ಅಂತಂದರೆ ತಾವು ಕೂಡ ಯಾಕೆ ಒಂದು ಬಾರಿ ತಮ್ಮ ಬುದ್ಧಿವಂತಿಕೆಯಿಂದ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ಕೊಂಡು ಫಸಲನ್ನು ಪಡಿಬಹುದಲ್ವಾ ಅಂತಕ್ಕಂಥದ್ದು ನಮ್ಮ ಸಲಹೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್.